ಗೈಸ್ ನನಗೆ ಇವಾಗ ಗೊತ್ತಾಗ್ತದೆ ನನ್ಗೆ ಯಾಕೆ ಜಿಮ್ ಮಾಡಕ್ ಆಗ್ತಿಲ್ಲ ಅಂತ. ಇವಾಗ ಜಿಮ್ ಮಾಡ್ಬೇಕಂದ್ರೆ ಏನಾಗಬೇಕು? ಮೋಟಿವೇಶನ್ ಬೇಕು. ಮೋಟಿವೇಶನ್ ಬೇಕು ಅಂದರೆ ಬ್ರೇಕಪ್ ಆಗಬೇಕು. ಬ್ರೇಕಪ್ ಆಗಬೇಕು ಅಂದರೆ ಹುಡುಗಿ ಸಿಗಬೇಕು. ಹುಡುಗಿ ಸಿಗ್ಬೇಕಂದ್ರೆ ಹುಡುಗಿ ನನ್ನ ಬೆಸ್ಟ್ ಫ್ರೆಂಡೇ ಒಬ್ಳಿದ್ದಾಳೆ. ಅವಳು ಪ್ರಪೋಸ್ ಮಾಡಿ ನೋಡೋದ. ಅವಳು ಓಕೆ ಅಂದರೆ ಜಾಲಿ ಜಾಲಿ, ಇಲ್ಲಾಂದರೆ ಜಿಮ್ ಬಾಡಿ. ಏನಂದೆ? ಇನ್ನೊಂದ್ಸಲ ಹೇಳು. ಓಕೆ ಅಂದರೆ ಜಾಲಿ ಜಾಲಿ, ಇಲ್ಲಾಂದರೆ ಜಿಮ್ ಬಾಡಿ. ಅಲ್ಲಲ್ಲಲ್ಲ. ಗುಡ್ ಮಾರ್ನಿಂಗ್ ಮೈಸೂರು, ವೆಲ್ಕಮ್ ಟು ಸುದ್ದಿ ವ್ಲಾಗ್ಸ್. ಇವತ್ತು ಬೇಗ ಎದ್ದು ಸ್ನಾನಕ್ಕೆ ಹೋಗಿ ಬಂದು ಜಿಮ್ ಮಾಡ್ಬಿಡೋದ ಬೆಳಗ್ಗೆನೆ ಅಂತ ಜಿಮ್ ಶರ್ಟ್ ಹಾಕೋತಾ ಇದ್ದೆ. ಜಿಮ್ ಶರ್ಟ್ ಹಾಕೊಂಡು ದೇವ್ರಿಗೆ ಕೈ ಮುಗ್ದು ಜಿಮ್ ಮಾಡೋದ ಅಂತ ಹೋಗ್ತಾ ಇದ್ದೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಿಂಗೆ ಹೋಗ್ತಾ ಇದ್ದೆ. ಇವಾಗ ಜಿಮ್ ಮಾಡೋದ ಅಂತಾನು ಬಂದೆ. ಸಡನ್ ಆಗಿ ಇದ್ದಕ್ಕಿದ್ದಂತೆ ಬೆಡ್ ಮೇಲಿಂದ ಎದ್ದೆ. ಥೂ, ಕನ್ಸ ಇದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸರಿ, ಆ ಕನ್ಸ್ನ ನಿಜ ಮಾಡದ ಅಂತ ಸ್ನಾನಕ್ಕೆ ಹೋಗ್ತಾ ಇದ್ದೆ. ಸ್ನಾನಕ್ಕೆ ಹೋಗ್ಬೇಕಾದ್ರೆ ಜಿಮ್ ನೆನ್ಪಾಯ್ತು. ಆಯ್ತು, ಜಿಮ್ ಮಾಡ್ಕೊಂಬಂದ್ ಸ್ನಾನ ಮಾಡದ ಅಂತ ಜಿಮ್ ಮಾಡದ ಅಂತ ಹೋದೆ. ಜಿಮ್ ಯಾರು ಮಾಡ್ತಾರೆ, ಸಂಜೆ ಮಾಡ್ಕೊಳದ ಅಂತ ಟಿಫನ್ ಮಾಡಕ್ ಬಂದೆ. ನಾನ್ ಚಪಾತಿ. ನಮ್ಮಮ್ಮ ಅಲ್ಲಿಂದಾನೆ ಆರ್ಡರ್ ಮಾಡ್ಬೇಡ, ಬಂದ್ ತಗೋ, ಅದೇನು ಹೋಟ್ಲ ಇದು ಅಂತ ಬೈತವ್ರೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹಿಂದೆ ಆದ ತಕ್ಷಣ ಶಿಷ್ಯ ಬಂದವನೇ ಅಗ್ರಹಾರಕ್ಕೆ ಹೋಗೋದ ಅಂತ. ನಿನ್ ಕಿಡ್ನಿ ಮಾರ್ಬಿಟ್ಟು ನನ್ಗೆ ಐಫೋನ್ ಕೊಡ್ಸು, ಗಿಫ್ಟ್ ಮಾಡು. ನಿನ್ನ ಕಿಡ್ನಿ ಸರಿ, ನಿನ್ ಕಿಡ್ನಿ ಮಾತ್ರ ಕೊಟ್ಬಿಡು, ನಾ ಐಫೋನ್ ತಗೋತೀನಿ. ಐಫೋನ್ ತಗೋತೀನಿ ನಾನು ಕೊಟ್ಬಿಡು. ನೀವೆಲ್ಲ ಫ್ರೆಂಡ್ಸ್. ಆಪಲ್ ಅದ ಕಣ, ಐಫೋನ್ ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡು. ಕೂತ್ಗಳಲ್ಲಿ ಅಗ್ರಹಾರಕ್ಕೆ ಅಂದ್ಬಿಟ್ಟು ಸರ್ಕಲ್ ಕರ್ಕೊಂಡ್ ಕೊಡಿಸ್ತೀಯಾ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಅಗ್ರಹಾರಕ್ಕೆ ಕರ್ಕ ಬಂದವನು ಯಾವ್ದೋ ಹೋಮಿಯೋಪತಿ ಇದು ಟ್ಯಾಬ್ಲೆಟ್ಸ್ ತಗೋಬೇಕಂತ. 2 hours later. ಕೊಡಿಸ್ತೀನಿ ಅನ್ಬಿಟ್ಟು ಪಾರ್ಕಲ್ಲಿ ಬಂದು ಕೂರ್ಸಿದ್ಯಾ? ಕೊಡಿಸ್ತೀನಿ ಅನ್ಬಿಟ್ಟು ಪಾರ್ಕಲ್ಲಿ ಬಂದು ಕೂರ್ಸಿದ್ಯಾ? ಆರ್ಡರ್ ಮಾಡ್ದ ಏನಕ್ಕೆ ಏರ್ವ್ಯಾಕ್ಸ್ ಗಡ್ಡ ಬೆಳಿಲಿ ಅಂತನಾ? ಗಡ್ಡೆ ಬೆಳೆಯತ್ಕಲ್ಲ ಅದು, ಮತ್ತೆ ಅದು ಕರೆಕ್ಟ್ ಆಗಿ ಕುಣಿಸ್ಕೊಳಕ್ಕೆ. ನಮಗೆಲ್ಲ ಗೊತ್ತಾಗೋಯ್ತು. ತಗತ್ಯಾ ಲ್ಯಾಪ್ಟಾಪ್ ತಗೋಬೇಕು ಕಣೋ, ಎಡಿಟ್ ಮಾಡೋಕ್ಕೆಲ್ಲ ಬೇಕು. ಫೋನಲ್ಲಿ ಕಷ್ಟ. ಫೀಸ್ ಕಾಲೇಜ್ ಫೀಸ್ ಕಟ್ಟೋಕ್ಕೆ ಬರ್ಬಾದಾಗೈತೆ ಮನೇಲಿ. ಲ್ಯಾಪ್ಟಾಪ್ ಬೇರೆ. ಲ್ಯಾಪ್ಟಾಪ್ ತಗೊಂಡ ಯಾವಾಗ? ಮಗ ನೀನು ಲ್ಯಾಪ್ಟಾಪ್ ತಗೊಳೋದು ಬಿಟ್ಬಿಟ್ಟು ಐಫೋನ್ ತಗೊಳ್ಳೋದು ನನ್ಗೆ ಆಯ್ತದು. ನಡಿ, ನೀನು ಭವನಿಗೆ ನಡಿ. ತೆಗ್ದಿರತ್ತ ಅಷ್ಟೊತ್ತಿಗೆ 3 ದಿನದಿಂದ ಅಲ್ಲ ಕಣ, 3 ದಿನದಿಂದ ಬಿರಿಯಾನಿ ತಿಂದು ಮನೇಲಿ ತಿಂದೆ. ಈಚೆ ತಿನ್ಕೊಂಡ್ ಬಂದ್ರೆ ಏನ್ ಹೇಳೋದು, ಮೊಕ್ಕೆಲ್ಲ ಹೋಗಿತಾರೆ. ಟವಲ್ ತಗೊಂಡು ಒರ್ಸ್ಕೋಬೇಕಷ್ಟೆ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಅಲ್ಲೆಲ್ಲರೂ ಹುಚ್ಚ ಇಲ್ಲಿ ಹೊರ್ಬೇಕಿತ್ತು. ಇಲ್ಲಿ ಅರ್ಜೆಂಟ್ ಆಗಿತ್ತು. ಶಿಷ್ಯ ಇವತ್ತು ಚಿಕನ್ ಬಿರಿಯಾನಿ ಕೊಡಿಸ್ತಾನೆ. ನಿಂದು ತಾಯಿ ಗುಣ. ಪಿಜ್ಜಾ ಬರ್ಗರ್ ತಿನ್ನೋದಕ್ಕೆ ಒಂದು ಮಾತು ಕಣ. ಈ ಪಿಜ್ಜಾ ಬರ್ಗರ್ದಕ್ಕಿಂತ ಒಂದು ಪ್ಲೇಟ್ ಚಿಕನ್ ಬಿರಿಯಾನಿ, ಸೈಡಿಸ್ಗೆ ಕಬಾಬು ಅದೆಲ್ಲ ತಿಂದಾದ್ಮೇಲೆ ಪೆಪ್ಸಿ ಜ್ಯೂಸ್ ಕುಡಿದ್ರೆ ಇರುತ್ತೆ ಮಗ ಮಜಾ, ಸ್ವರ್ಗ ಅನ್ಕೋ. ಸರಿ, ಎಷ್ಟು ಗಂಟೆ ಆಯ್ತು ನಾವು ಪಾರ್ಕಿಗೆ ಬಂದು? 3 ಗಂಟೆಗೆ ಬಂದಿರೋದ. ಹಲೋ, 5 ಗಂಟೆ ಆಯ್ತು. 2 ಅವರು ಟೈಮ್ ಹೆಂಗೋಯ್ತು ಅಂತಾನೆ ಗೊತ್ತಾಗಿಲ್ಲ. 5 ಗಂಟೆ ತನಕ ಅರಟೆ ಹೊಡ್ಕೊಂಡೆ ಪಾರ್ಕಲ್ಲೇ ಎದ್ಬಿಟ್ವಿ ಕಣ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಎಲ್ಲ ಆದ್ಮೇಲೆ ಜಿಮ್ ಮಾಡೋದ ಅನ್ಕೊಂಡ ಕಣ. ಕ್ರಿಕೆಟ್ ಆಡಕ್ ಕರ್ಕೊಂಡೈತಿ ಯಾರ MTG ಸುಬ್ಬಲಕ್ಷ್ಮಿಗೆ ಬರಿವೋಳು ಕ್ರಿಕೆಟ್. ಒಬ್ರು ವಾಲಿಬಾಲು, ಇನ್ನೊಬ್ರು ಕ್ರಿಕೆಟ್. ನಾವೆಲ್ಲ ಕ್ರಿಕೆಟ್ ಲವರ್ಸ್. ಕ್ರಿಕೆಟ್ ಆಡೋದ ಬೇಗ ಬರ್ಬೇಕು. ನಾನು ಎಷ್ಟೊತ್ತು ಬಿಟ್ರು ಸ್ಕೂಲು? 4 ಬಾಲಿಂಗ್ ಬರಕ್ 5 ಗಂಟೆ. ಕಿಡ್ಸ್ ಬರ
ನಾಯಿಗೆ ಹೇಳಿದ್ರೆ ನಾಯಿ ಬಾಧೆ ಕೇಳ್ತಾನೆ ಅವ. ಹೋಗ್ ತಾಬರ. ನಾಯಿಗೆ ಹೇಳಿದ್ರೆ ನಾಯಿ ಬಾಧೆ ಕೇಳ್ತಾನೆ ಅವ. ಹೋಗ್ ತಾಬರ. ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಕ್ರಿಕೆಟ್ ಆಡಕ್ಕೂ ಮುಂಚೆ ಬಾಲ್ ಐತಾ ಇಲ್ವಾ ಅಂತ ನೋಡ್ಕೋಬೇಕು ತಾನೆ. ಇವಾಗ ಬಾಲ್ ಇಲ್ಲ ಏನ್ ಮಾಡೋದು? ಇಷ್ಟೊತ್ತನ ಹೇಳ್ತಾ ಇರ್ತೀಯ. ನಿಮ್ಮ ಅಮ್ಮನ ಪಿಂಡ. ಕ್ರಿಕೆಟು ವಾಲಿಬಾಲು ಅಂದ್ರೆ ಜಗಳ ಆಡ್ತಾ ಇದ್ರು. ಇವಾಗ ಯಾವ್ದು ಎರಡು ಆಗಿಲ್ಲ, ಜುಡಿಯೋಗಿ ಹೋಯ್ತವ್ರೆ ತಾಬರ. ಗೈಸ್ ಏನಾದ್ರೂ ಆಗ್ಲಿ ಇವತ್ತು ಜಿಮ್ ಮಾಡ್ಲೇಬೇಕು ಅಂತ ಎಕ್ವಿಪ್ಮೆಂಟ್ಸ್ ಹತ್ರ ಬಂದೆ. 3,000 ಕೊಟ್ಟು ತಗೊಂಡಿದ್ದೀನಿ. ಇನ್ನು ಒಂದ್ ದಿವಸನೂ ಮಾಡ್ದೆ, 50 ಮಾಡ್ಲೇಬೇಕು. ಗೈಸ್ ನನಗೆ ಇವಾಗ ಗೊತ್ತಾಗ್ತದೆ ನನ್ಗೆ ಯಾಕೆ ಜಿಮ್ ಮಾಡಕ್ ಆಗ್ತಿಲ್ಲ ಅಂತ. ಇವಾಗ ಜಿಮ್ ಮಾಡ್ಬೇಕಂದ್ರೆ ಏನಾಗಬೇಕು? ಮೋಟಿವೇಶನ್ ಬೇಕು. ಮೋಟಿವೇಶನ್ ಬೇಕು ಅಂದರೆ ಬ್ರೇಕಪ್ ಆಗಬೇಕು. ಬ್ರೇಕಪ್ ಆಗಬೇಕು ಅಂದರೆ ಹುಡುಗಿ ಸಿಗಬೇಕು. ಹುಡುಗಿ ಸಿಗ್ಬೇಕಂದ್ರೆ ಹುಡುಗಿ ನನ್ನ ಬೆಸ್ಟ್ ಫ್ರೆಂಡೇ ಒಬ್ಳಿದ್ದಾಳೆ. ಅವಳು ಪ್ರಪೋಸ್ ಮಾಡಿ ನೋಡೋದ. ಅವಳು ಓಕೆ ಅಂದರೆ ಜಾಲಿ, ಇಲ್ಲಾಂದರೆ ಜಿಮ್ ಬಾಡಿ. ಏನಂದೆ ಇನ್ನೊಂದ್ಸಲ? ಅವಳು ಓಕೆ ಅಂದರೆ ಜಾಲಿ, ಇಲ್ಲಾಂದರೆ ಜಿಮ್ ಬಾಡಿ. ಅಲ್ಲಲ್ಲಲ್ಲ. तो चलिए शुरू करते हैं. ಯಪ್ಪ ಎಷ್ಟು ರೀಲ್ಸ್ ಕಳ್ಸೋಳೆ. ಈ ರೀಲ್ಸ್ ಕಳ್ಸೋ ಬದಲು ಅವ್ರ ಫ್ರೆಂಡ್ಸ್ ನಂಬರ್ ಕಳ್ಸೋರೆ ಎಷ್ಟು ಚೆನ್ನಾಗಿರತ್ತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನನ್ನ ಬೆಸ್ಟ್ ಫ್ರೆಂಡ್ ನಾನು ಒಪ್ಕೊಳ್ಳಿದ. ನನಗೆ ಬೇಜಾರಾಯ್ತು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಅದಕ್ಕೆ ಜಿಮ್ ಇವತ್ತಿಲ್ಲ, ನಾಳೆಯಿಂದ ಮೋಟಿವೇಟ್ ಆಗಿದ್ದೀನಲ್ಲ ಇವಾಗ. ನಾಳೆಯಿಂದ ಜಿಮ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋದಾ? ಬಾಯ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.